ಮಹನೀಯರು ಗಣ್ಯರು ನಿಧನ ಹೊಂದಿದಾಗ ಅವರ ಅಂತ್ಯಕ್ರಿಯೆಯಲ್ಲಿ ಶ್ರೀಗಂಧವನ್ನು ಬಳಸುವುದು ವಾಡಿಕೆ. ಅದು ಇಂದಿರಾ ಗಾಂಧಿಯವರು ತೀರ್ಕೊಂಡಿರಲಿ, ಭಾರತದ ಇನ್ಯಾವುದೇ ಅಗ್ರಗಣ್ಯ ರಾಜಕಾರಣಿ ತೀರ್ಕೊಂಡಿದ್ದಾಗಲೂ ಕೂಡ ಶ್ರೀಗಂಧವನ್ನು ಬಳಸ್ತಾರೆ. ಶ್ರೀಗಂಧದ ಕಟ್ಟಿಗೆಗಳಿಂದ ಅವರ ಚಿತೆಯನ್ನು ಸಿದ್ಧಪಡಿಸಿ ಆ ಮೂಲಕವಾಗಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅದೇ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಅಂಥೇಳಿ 1,000 kg ಶ್ರೀಗಂಧವನ್ನು ತರಿಸಲಾಗಿದೆ. ಅದು ಎಲ್ರಿಗೂ ದಕ್ಕುವಂತಹದ್ದಲ್ಲ. ಆ ತರಹದ ಅದನ್ನೊಂದು ಬೀಳ್ಕೊಡುಗೆ ಅಂತ ಹೇಳಬಹುದು. ಕರ್ನಾಟಕ ಶ್ರೀಗಂಧಕ್ಕೆ ಹೆಸರುವಾಸಿಯಾಗಿರತಕ್ಕಂಥ ಒಂದು ನೆಲ. ಸೊ 1000 kg ಅಥವಾ 1 ಟನ್ ಶ್ರೀಗಂಧದ ಕಟ್ಟಿಗೆಗಳಿಂದ ಎಸ್.ಎಂ. ಕೃಷ್ಣ ಅವರ ಚಿತೆಯನ್ನು ಅಲ್ಲಿ ಸಿದ್ಧಪಡಿಸಲಾಗಿದೆ. ಅವರದ್ದೇ ಯಾವ ನೆಲದಲ್ಲಿ ಮನುಷ್ಯ ಹುಟ್ಟಿರ್ತಾನೋ ಮರಳಿ ಮಣ್ಣಿಗೆ ಸೇರುವ ಹೊತ್ತಿದು. ತನ್ನ ಮಣ್ಣಿನಲ್ಲಿ ಪಂಚಭೂತಗಳಲ್ಲಿ ಲೀನವಾಗುವ ಕ್ಷಣಗಳಿಗೆ ಎಸ್.ಎಂ. ಕೃಷ್ಣ ಅವರು ಹತ್ತಿರವಾಗ್ತಿದ್ದಾರೆ. 1000 kg. ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ. ಇದೀಗ ಅವರು ಕೂಡ ಈ ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ನಿಂತಿದ್ದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ವೈದಿಕರಾಗಿರ್ತಕ್ಕಂತಹ ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರ ಸಾರಥ್ಯದಲ್ಲಿ ಅನೇಕ ಗಣ್ಯರ ಅಂತ್ಯ ಸಂಸ್ಕಾರದಲ್ಲಿ ವಿಧಿವಿಧಾನಗಳಲ್ಲಿ ನಾವು ಅವರು ನೋಡ್ತೀವಿ. ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ. ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಸುಧಾಕರ್ ಅವರಿದ್ದಾರೆ, ಮಾಜಿ ಆರೋಗ್ಯ ಸಚಿವರಾಗಿದ್ದಂಥವರು. ನಾವು ನೋಡ್ತಾ ಇದ್ದೀವಿ. ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ಶಾಸಕರು, ಅವರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೆಲವರು ಹಾಗೇ, ಕೆಲವು ರಾಜಕಾರಣಿಗಳು ಹಾಗೇ ಪಕ್ಷಾತೀತವಾಗಿ ರಾಜಕಾರಣ, ಹೋರಾಟ, ವಿಧಾನಸಭೆ ಗದ್ದಲಗಳು, ಪ್ರತಿಪಕ್ಷ ಟೀಕೆ ಇವೆಲ್ಲವೂ ಇರ್ತವೆ. ಬಟ್ ಇನ್ಸೈಡ್ ಚೆಕ್ ಮಾಡಿಕೊಂಡಾಗ ಜೋರು ಜಗಳ ಆಡಿರ್ತಾರೆ ಸದನದಲ್ಲಿ. ಊಟಕ್ಕೋ ಕಾಫಿ ಟೈಮ್ಗೋ ಟೀ ಟೈಮ್ಗೋ ಬಿಟ್ಟಿದ್ದಾಗ ಇಬ್ಬರು ಎದುರಾಬದ್ರ ಕೂತ್ಕೊಂಡು ಪಕ್ಕ ಕೂತ್ಕೊಂಡು ಆರಾಮಾಗಿ ಅಲ್ಲಿ ಊಟ ಮಾಡಿ ತಿಂಡಿ ತಿಂದು ಆರಾಮಾಗಿರ್ತಾರೆ. ಮತ್ತೆ ಸದನಕ್ಕೆ ಹೋದಾಗ ಅದೇ ತೀವ್ರಗತಿಯಲ್ಲಿ ಅವರು ವಾಗ್ದಾಳಿ ಮಾಡ್ತಾ ಇರ್ತಾರೆ. ಆ ತರಹದ್ದಿರಬೇಕು ರಾಜಕಾರಣದಲ್ಲಿ ಅಂತ ಹೇಳ್ತಾರೆ. ರಾಜಕಾರಣ ಅಂದರೆ ಕತ್ತಿ ಮಸಿಯೋದಲ್ಲ ರಾಜಕಾರಣ ಅಂತ ಹೇಳಿದ್ರೆ. ಸೊ ಹಾಗಾಗಿ ಆ ತರಹದ ಬಾಂಧವ್ಯವನ್ನು ಎಸ್.ಎಂ. ಕೃಷ್ಣ ಅವರು ಇಟ್ಕೊಂಡಿದ್ದರು. ಹಾಗಾಗಿ ಎಲ್ಲ 3 ಪಕ್ಷಗಳಿರ್ತಕ್ಕಂಥ ನಾಯಕರು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವ ಸಲುವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಯಡಿಯೂರಪ್ಪನವರು ಇದ್ದಾರೆ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ರಲ್ಲಿಗೆ. ಇದೀಗ ಯಡಿಯೂರಪ್ಪನವರು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಅವರು ಇಲ್ಲಿ ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ, ಯಡಿಯೂರಪ್ಪ ಅವರ ಮಗ. ಹಾಗಾಗಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಬಂದು ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರಲ್ಲಿ ಒಂದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಬಂದಂಥ ರಾಜಕಾರಣಿಗಳ ಅನೇಕರು. ಎಸ್.ಎಂ. ಕೃಷ್ಣ ಅವರ ಚಾರ್ಮ್ ಹಾಗೇನೆ ಒಂಥರ ಸೂಜಿಗಲ್ಲಂತೆ ಸೆಳೆಯುವಂಥ ವ್ಯಕ್ತಿತ್ವ. ಹಗುರವಾಗಿ ಪರಿಗಣಿಸೋಕ್ಕಾಗ್ತಾನೆ ಇರಲ್ಲ ಎಸ್.ಎಂ. ಕೃಷ್ಣ ಅವರನ್ನು. ಆ ಥರ ಒಂಥರ ಸ್ಟೇಚರ್ ಅವ್ರದ್ದು, ಸ್ಟೇಟ್ಸ್ಮನ್ ಆ ಥರದ ಒಂದು ನಿಲುವಿನ ವ್ಯಕ್ತಿ ಎಸ್.ಎಂ. ಕೃಷ್ಣ ಅವರು. ಅವ್ರನ್ನ ಇಂಗ್ಲೀಷಲ್ಲಿ ಮಾತಾಡಿಸಿದ್ರು ಅಷ್ಟೇ, ಕನ್ನಡದಲ್ಲಿ ಮಾತನಾಡಿಸಿದ್ರು ಅಷ್ಟೇ. ಕನ್ನಡಕ್ಕೆ ಕನ್ನಡದಲ್ಲಿಯೇ ಉತ್ತರ ಸುದೀರ್ಘವಾಗಿ, ಇಂಗ್ಲೀಷ್ಗೆ ಅಸ್ಖಲಿತವಾದ ಇಂಗ್ಲೀಷ್ನೊಂದಿಗೆ ಅಷ್ಟೇ ಸ್ಪಷ್ಟವಾದಂಥ ಒಂದು ಭಾಷೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಆನ್ಸರ್ ಮಾಡ್ತಾಯಿದ್ರು. ಆ ವಿದ್ವತ್ತು ಹಾಗಿತ್ತು. ವಿದ್ಯೆ ಇರುವವನ ಮುಖವು ಮುದ್ದು ಗಿಣಿಯಂತಿಹುದು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಹುದು ಅಂತ ಹೇಳ್ತಾರೆ. ಹಾಗೆ ಎಸ್.ಎಂ. ಕೃಷ್ಣ ಅವರಲ್ಲಿ ಆ ವಿದ್ವತ್ತು, ಆ ಪಾಂಡಿತ್ಯ, ಆ ದೂರದರ್ಶಿತ್ವ, ಆ ರಾಜತಾಂತ್ರಿಕತೆ ಒಂಥರ ಎದ್ದು ಕಾಣೋದು, ಒಂಥರ ಹೈಲೈಟ್ ಆಗೋದು. ಅಂಥ ಒಬ್ಬ ವ್ಯಕ್ತಿ ಇವತ್ತಿಗೆ ನಮ್ಮೊಂದಿಗೆ ಇಲ್ಲ, ತಣ್ಣಗೆ ಮಲಗಿದ್ದಾರೆ. ಇದೀಗ ಅಂಬರೀಷ್ ಅವರ ಮಗ
ಅವರು ಕೂಡ ಬಂದು ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಅವರಿಗೆ ವಿಶ್ರಾಂತಿ ಅಂದರೂ ಏನು ಅಂತ ಗೊತ್ತಿರಲಿಕ್ಕಿಲ್ಲ, ಊಟದ ಪರಿವೇ ಇದ್ದಂಗಿಲ್ಲ, ನಿದ್ರೆ ಮಾಡಿಲ್ಲ. ಸೊ ಆ ರೀತಿಯಲ್ಲಿ ಅವರು ಕೂಡ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ಕೂಡ ನೆರವೇರಿಸಿಕೊಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಎಸ್ ಎಂ ಕೃಷ್ಣ ಅವರನ್ನು ಬಲ್ಲ, ಅವರ ಬಗ್ಗೆ ಹೆಮ್ಮೆ ಇಟ್ಟುಕೊಂಡಿರುವ, ಅಭಿಮಾನವಿಟ್ಟುಕೊಂಡಿದ್ದ, ಅವರಿಂದ ಒಂದಲ್ಲ ಒಂದು ಕಾರಣಕ್ಕೆ ಕೃತಾರ್ಥರಾದಂತಹ ಅನೇಕರು ಅವರನ್ನು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಮಂಡ್ಯ ಭಾಗದ ಆಲ್ಮೋಸ್ಟು ಎಲ್ಲ ಶಾಸಕರು ಇದ್ದಂತೆಯೇ ಲೆಕ್ಕ. ಅಲ್ಲಿ ಯಾರನ್ನೂ ಕೂಡ ನಾವು ಸ್ಪೇರ್ ಮಾಡುವಂತಿಲ್ಲ. ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ಬಿಡ್ತಾರೆ ಎಲ್ಲರೂ ಕೂಡ. ದರ್ಶನ್ ಪುಟ್ಟಣಯ್ಯ ಆಗಲಿ, ಈ ಕಡೆ ಶಿವರಾಯ ಸ್ವಾಮಿಯವರಾಗಲಿ, ಉದಯ್ ಆಗಲಿ, ನಿಮಗೆಲ್ಲರೂ ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ. ರವಿ ಆಗಲಿ, ಎಲ್ಲರೂ ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಆ ಭಾಗದವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ನಿಖಿಲ್ ಕೂಡ ಬಂದಿದ್ದಾರೆ, ಈ ಕಡೆ ವಿಜಯೇಂದ್ರ ಅವರಿದ್ದಾರೆ, ಅಲ್ಲಿ ಯಡಿಯೂರಪ್ಪನವರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ಸಿ ಟಿ ರವಿಯವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ ಅಲ್ಲಿಂದ. ಹಾಗೆ ಒಂಥರ ಆ ಒಂದು ವ್ಯಕ್ತಿತ್ವನೇ ಹಾಗೆ, ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವ ಇದ್ದದ್ದೇ ಹಾಗೆ. ಯಡಿಯೂರಪ್ಪನವರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಕಪಕ್ಕನೇ ಕೂತಿದ್ದಾರೆ. ಅವರ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ. ವಿಜಯೇಂದ್ರ ಅವರ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಭಾಗದ JDS ಪುಟ್ಟರಾಜು ಅವರಾದಿಯಾಗಿ JDS ನಾಯಕರು, ಪುಟ್ಟರಾಜು ಅವರಾದಿಯಾಗಿ ಅನೇಕ JDS ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಇದ್ದಾರೆ, ಕುಮಾರಸ್ವಾಮಿ ಅವರು ಈಗಷ್ಟೇ ಅಲ್ಲಿ ಬಂದಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮಗ ನಿಖಿಲ್ ಮೊದಲೇ ಬಂದಿದ್ದರು ಇಲ್ಲಿಗೆ. ಹಾಗಾಗಿ ಪಕ್ಷಾತೀತವಾಗಿ